ಹಾಯ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಶನಿವಾರ ಬೆಳಗ್ಗೆ ಆಲ್ರೆಡಿ 9:30 ಆಗಿದೆ. ಮಕ್ಕಳು ಕೂಡ ಸ್ಕೂಲಿಗೆ ಹೋಗಿದ್ದಾರೆ, ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಿದ್ದಾರೆ. ಇನ್ನು ಮಿಕ್ಕಿರೋ ಕೆಲಸಗಳನ್ನು ಮಾಡ್ಕೊಳ್ತಾ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಮೊನ್ನೆನೇ ನಾನು ರಾಗಿನೆಲ್ಲ ತೊಳೆದು ನೆನೆ ಹಾಕಿ ಕಟ್ಟಿಟ್ಟಿದ್ದೆ. ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ. ಆ್ಯಕ್ಚುಲಿ ನಿನ್ನೆನೇ ಹಾಕಬೇಕಿತ್ತು. ನನಗೆ 2-3 ದಿನದಿಂದ ಒಂಥರ ಈ ಕೋಲ್ಡೆಲ್ಲ ಹಾಕಿ ಫುಲ್ಲು ಮೈಕೈ ನೋವೆಲ್ಲ ಬಂದಿತ್ತು. ಇವತ್ತು ಸ್ವಲ್ಪ ಬೆಟ್ರ್ ಆಗಿದೆ. ಸೊ ಮನೆ ರಾಗಿನ ನಾನು ಇಲ್ಲೇ ಕೆಳಗಡೆ ಸ್ವಲ್ಪ ಒಣಗಾಕ್ತೀನಿ. ಒಂದು ದಿನ ನಾನು ಎಕ್ಸ್ಟ್ರಾ ಬಿಟ್ಟಿದ್ದೆ ಅಷ್ಟೇ. ನೋಡ್ಬೋದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಸೊ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಗಟ್ಟಿಯಾಗಿ ಕಟ್ಟಿಟ್ಬಿಟ್ರೆ ಇಷ್ಟು ಚೆನ್ನಾಗಿ ಮೊಳಕೆ ಬರುತ್ತೆ. ಮೊಳಕೆ ಬಂದಿರುವಂಥ ಪ್ರತಿಯೊಂದು ಕಾಳುಗಳೇನಿರುತ್ತಲ್ಲ ಅದು ಹೈ ಪ್ರೋಟೀನೇ. ಸೊ ಮಕ್ಳಿಗೆ ಕೊಡೋದಕ್ಕಾಯಿತು, ನಾವು ತಿನ್ನೋದಕ್ಕಾಯಿತು ತುಂಬಾ ಒಳ್ಳೆಯದು. ಸಾಕಾಗಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ರೆಗ್ಯುಲರ್ ಆಗಿ ನಾವು ಬಳಸಬೇಕು ಅಷ್ಟೇ. ಈ ವೀಕ್ನೆಸ್ ಕಡಿಮೆ ಆಗುತ್ತೆ, ವೇಟ್ ಗೇನ್ ಆಗಬೇಕು, ವೇಟ್ ಕಡಿಮೆ ಆಗಬೇಕು ಅನ್ನೋರು ಬೆಳಗ್ಗೆ ಒಂದು ಗ್ಲಾಸ್ ಗಂಜಿನ ಮಾಡ್ಕೊಂಡು ಕುಡಿದ್ಬಿಟ್ರೆ ತುಂಬಾ ಒಳ್ಳೆಯದು. ನಾನು ಖಂಡಿತ ನೆಕ್ಸ್ಟ್ ಟೈಮು ಹಿಟ್ಟು ಹಾಕ್ಸ್ಕೊಂಡು ಬಂದಾಗ ನಾನು ಗಂಜಿ ಯಾವ ಥರ ಮಾಡ್ತೀನಿ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಾಲ್ಕನಿಯಲ್ಲಿನೇ ನಾನು ಅದನ್ನು ಒಣಗಕ್ಕೆ ಹಾಕಿದ್ದೀನಿ. ಅಂದರೆ ಬಿಸಿಲಲ್ಲೆಲ್ಲ ಒಣಗಿಸ್ಬಾರ್ದು, ಅದನ್ನು ಫ್ಯಾನ್ ಕೆಳಗಡೆ ಅಥವಾ ಆದಷ್ಟು ನೆರಳಲ್ಲಿನೇ ಒಣಗಿದರೆ ತುಂಬ ಒಳ್ಳೆಯದು. ಆವಾಗವಾಗ ಅದನ್ನು ಸ್ವಲ್ಪ ಮೇಲೆ ಕೆಳಗಡೆ ಮಾಡಿ ನೀಟಾಗಿಯೇ ಒಣಗಿಸಿ ಜಿನ್ನಿ ಮಾಡಿಸ್ಕೊಂಡು ಬರಬೇಕು. ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನು ಜೋಡಿಸ್ಕೊಂಬಿಡೋಣ ಅಂತ ಹೇಳಿ. ಬೆಳಗ್ಗೆ ಟಿಫನ್ಗೆ ಪಡ್ಡು ಮತ್ತು ಚಟ್ನಿ ಮಾಡಿದ್ದೆ. ಇವತ್ತು ಶನಿವಾರ ಅಲ್ವಾ, ಹಾಗಾಗಿ ಇನ್ನು ನಾನೊಂದು ಕಪ್ ಟೀ ಮಾಡ್ಕೋಣ ಅಂತ ಹೇಳಿ ಈ ಸಮ್ಮರಲ್ಲಿ ಕಂಪ್ಲೀಟಾಗಿ ಟೀನ ಬಿಟ್ಬಿಟ್ಟಿದ್ದೆ. ಅಸಲು ಕುಡಿತಾನೆ ಇರಲಿಲ್ಲ ಆ ಸೆಕೆಗೆ. ಇವಾಗ ಮತ್ತೆ ಕ್ಲೈಮೇಟ್ ಎಲ್ಲ ಚೇಂಜ್ ಆಗೋಗ್ಬಿಡ್ತು. ಕಂಪಲ್ಸರಿ ಒಂದು ಕಪ್ ಟೀ ಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ಖಾಲಿ ಹೊಟ್ಟೆಯಲ್ಲಿ ಕುಡಿಬಾರ್ದು ಅಂತಲೇ ಹೇಳ್ತಾರೆ. ಇಲ್ಲಿ ಕುಡ್ದಿಲ್ಲ ಅಂದರೆ ಕಂಪಲ್ಸರಿ ಹೆಡ್ಡೇಕ್ ಬರುತ್ತೆ. ಹಾಗಾಗಿ ಯಾಕಂದರೆ ಅದರಿಂದ ಹೊರಗಡೆನೇ ಬರಲ್ಲ. ಅಯ್ಯೋ ಟೀ ಮಾಡ್ಕೋಬೇಕಿತ್ತಲ್ಲ ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಹಂಗಾಗಿ ಒಂದು ಕಪ್ ಟೀ ಮಾಡ್ಕೊಳ್ತಿದ್ದೀನಿ. ಇನ್ನು ಈ ಲಂಚ್ ಬಾಕ್ಸ್ ಬಗ್ಗೆ ಮತ್ತೆ ನಂಗೆ ಕಾಮೆಂಟ್ ಬಂದಿತ್ತು. ವೈಶು ವೈಭವಂದು ಹಸ್ಬೆಂಡ್ದು ಮೂವರದು ಒಂದೇ ಶಾಪಲ್ಲಿನೇ ನಾನು ತೊಗೊಂಡಿರೋದು ಲಂಚ್ ಬಾಕ್ಸು. ಸೊ ಆನ್ಲೈನಲ್ಲಿ ಅದು ಸಿಗ್ತಾ ಇಲ್ಲ. ಸಿಕ್ಕಾಗ ಖಂಡಿತ ನಾನು ಅದನ್ನು ಟ್ಯಾಗ್ ಮಾಡ್ತೀನಿ. ಅದು JVL ಅವ್ರದ್ದು. ಇನ್ನು ಟೀ ಎಲ್ಲ ಸೋಸ್ಕೊಂಡು ಕುಡಿಯೋಣ ಅನ್ನೋಷ್ಟೊತ್ತಿಗೆ ಹಸ್ಬೆಂಡ್ ಕಾಲ್ ಮಾಡಿದರು. ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಫೋಟೋ ಬೇಕು, ಅರ್ಜೆಂಟಾಗಿ ಸೆಂಡ್ ಮಾಡು ಅಂತ ಹೇಳಿ. ಇನ್ನೇನು ಮಾಡೋದು, ಇಂಪಾರ್ಟೆಂಟ್ ಅಂತ ಹೇಳಿದ್ರಲ್ಲ, ಹಂಗಾಗಿ ಟೀನ ಅಲ್ಲೇ ಇಟ್ಬಿಟ್ಟು ಬೇಗ ಸಿಗುತ್ತೇನೋ ಹಾಕ್ಬಿಡೋಣ ಅಂತ ಹೇಳಿ ಬಂದು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅದ್ರ ಮೇಲೆ ಯಾವ್ಯಾವೋ ಲೆಟ್ರೆಲ್ಲ ಇಟ್ಟಿದ್ರು. ಸೊ ಅದೆಲ್ಲ ಕೆಳಗೆ ಬಿದ್ದೋಯ್ತು. ಮುಂಚೆ ಎಲ್ಲ ಫೋಟೋ ಕಾಪಿ ಈ ಥರ ಇರ್ತಿತ್ತೇನೋ, ಹಸ್ಬೆಂಡ್ ಹತ್ರ ಸಿಕ್ತು, ಹಂಗಾಗಿ ತೋರಿಸ್ತಿದ್ದೀನಿ. ಸೊ ಇದು ಡಿಗ್ರಿ ಓದೋ ಟೈಮಲ್ಲಿ ಅಂದ್ಕೊಳ್ತೀನಿ, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಅವ್ರ ಫೋಟೋಸ್ ಎಲ್ಲ ಸಾಕಾಗಷ್ಟು ಇಟ್ಕೊಂಡಿದ್ದಾರೆ ಅವ್ರ ಫೈಲಲ್ಲಿ. ಅವ್ರದ್ದೇ ಇದು ಸ್ಕೂಲ್ದು, ಕಾಲೇಜ್ದು ಪ್ರತಿಯೊಂದು ಇದರಲ್ಲಿನೇ ಇಟ್ಟಿದ್ದಾರೆ. ಆಮೇಲೆ ₹1, ₹2, ₹5 ನೋಟ್ ಬೇರೆ ಇಟ್ಟಿದ್ದಾರೆ. ಇವಾಗ ನೋಡೋಕ್ಕೆ ಸಿಗೋದೇ ಅಪರೂಪ. ಸೊ ಹಾಗಾಗಿ ನೋಡಿ, ಎಷ್ಟೋ ಜನಕ್ಕೆ ಈ ನೋಟ್ಗಳೇ ಗೊತ್ತಿಲ್ಲ ಈಗಿನ ಮಕ್ಕಳಿಗೆ. ಅದರಲ್ಲಿ ಹೆಸರು ಬೇರೆ ಇದೆ ಫ್ರೆಂಡ್ಸ್ದೆಲ್ಲ. ತುಂಬ ಮೆಮೊರೀಸ್ ಎಲ್ಲ ಸ್ಟಾಕ್ ಮಾಡ್ಕೊಳ್ತಾರೆ. ಹಸ್ಬೆಂಡ್ ಯಾವುದೂ ಕಳ್ಕೊಳ್ಳಲ್ಲ. ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಮದುವೆ ಇನ್ವಿಟೇಷನ್ ಕೂಡ ಸಿಕ್ತು ಇಲ್ಲಿ. ನಂಗೆ ಭಾಳ ಖುಷಿ ಆಯಿತು ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ. 12 ವರ್ಷ ಹಿಂದಕ್ಕೆ ಹೋಗಿ ಬಂದೆ ನಾನು. ಸೊ ಕೆಲವೊಂದಿಷ್ಟೆಲ್ಲ ತಲೆಯಲ್ಲಿ ಬರ್ತಾಯಿತ್ತು ಆ ಟೈಮಲ್ಲಿ ಅದನ್ನು ನೋಡಬೇಕಾದ್ರೆ. ಎಷ್ಟೊಂದು ಖುಷಿ ಅಂತ ಅನಿಸುತ್ತೆ. ಎಷ್ಟು ಬೇಗ ದಿನಗಳು ಹೋಗ್ತಿದ್ದಾವಲ್ಲ ಅಂತ ಅನ್ನಿಸ್ತಿದೆ. ಎಷ್ಟು ದೊಡ್ಡ ಜರ್ನಿ ಮಾಡಿದ್ದೀವಲ್ಲ ಅಂತಲೂ ಅನ್ನಿಸ್ತಾ ಇರುತ್ತೆ. ಸೊ ತುಂಬ ಖುಷಿ ಇದೆ. ಇದು ಬಂದು ಹಸ್ಬೆಂಡ್ ಮನೆಯವ್ರ ಇನ್ವಿಟೇಷನು. ಸೊ ನಮ್ಮ ಮನೆ ಕಡೆ ಮಾಡಿದ್ದು ನನ್ನ ಹತ್ರ ಯಾವುದೂ ಇಲ್ಲ. ಇದಂದರೆ ಇದಲ್ಲ, ಅವ್ರಿಗೆಲ್ಲನೂ ಫೋಟೋಸ್ ಆಯಿತು, ವೀಡಿಯೋಸ್ ಆಯಿತು, ಪ್ರತಿಯೊಂದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಅವ್ರು ಹೇಳಿರೋ ಒಂದು ಪೇಪರು ಹುಡುಕಿ ಸಾಕಾಯ್ತು. ಅದು ಯಾವ ಮೂಲೆಯಲ್ಲಿ ಇಟ್ಟಿದ್ದಾರೋ ಏನೋ, ಅಸಲು ಸಿಗೋದಕ್ಕೇ ರೆಡಿ ಇಲ್ಲ ಅದು. ಸೊ ಎಷ್ಟೆಲ್ಲ ಪ್ರಯತ್ನ ಪಟ್ಟು ಹುಡುಕ್ತಿದ್ದೀನಿ. ಅದರಲ್ಲಿ ಎಷ್ಟೊಂದು ಪೇಪರ್ ಇದೆ, ಅಲ್ಲಿದೆ ನೋಡು, ಇಲ್ಲಿದೆ ನೋಡು ಅಂತ ಹೇಳ್ತಾನೆ ಇದ್ದರು. ಅದಾದಮೇಲೆ ಅವರು ಸಡನ್ನಾಗಿ ನಿನಗೆ ಓದಕ್ಕೆ ಬರ್ತೈತಾ ಬರಲ್ಲ ಅಂತ ಕೇಳಿದ್ರು. ಇವರೇನು ಹಿಂಗೆ ಅಂತಿದ್ದಾರೆ ನನಗೆ ಅಂತ ಹೇಳ್ಬಿಟ್ಟು ಒಂದೊಂದು ಪೇಪರ್ನು ತೆಗೆದು ನೋಡ್ತಾ ಇದ್ದೆ. ಅದ್ರ ಮಧ್ಯದಲ್ಲಿ ಎಲ್ಲಾದರೂ ಸಿಕ್ಕೊಂಡಿದೆ ಏನೋ ಅಂತ ಹೇಳಿ
ಅಸಲು ಎಷ್ಟೇ ಹುಡುಕಿದ್ರು ಸಿಗಕ್ಕೆ ರೆಡಿನೇ ಇಲ್ಲ ಒಂದು ಪೇಪರು. ಬರೋದೆಲ್ಲ ನಾನು ತೆಗೆದು ನೋಡೀನಿ. ಕನ್ನಡ ಮಾಧ್ಯಮ ಅದೇನದು ವ್ಯಾಸಂಗ ಪ್ರಮಾಣ ಪತ್ರ ಅನ್ನೋದೊಂದು ಬಿಟ್ರೆ ಒಟ್ಟ ಇಲ್ಲೇ ಇಲ್ಲ. ಇಲ್ಲ ಅಂದೈತೆ ನೋಡ್ಬೇಕಂದ್ರೆ ಎಷ್ಟೇ ಚೆನ್ನಾಗಿ 2 ಫೈಲ್ ನೋಡಿದೆ, ಇನ್ನೊಂದು ಕೂಡ ಇತ್ತು. ಸೊ ನೋಡಿದ್ರೂ ಹಸ್ಬೆಂಡ್ ನೀನು ಸರಿಯಾಗಿ ನೋಡಿರಲ್ಲ, ನಿಂಗೆ ಸಿಕ್ಕಿರಲ್ಲ ಅಂತ ಹೇಳ್ತಾಯಿದ್ರು. ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಎತ್ತಿಟ್ಟೆ. ನನ್ನ ಮೇಕಪ್ ಪ್ರಾಡಕ್ಟ್ಸು ಸೆಟೋಫಿಲ್ ಅವ್ರದ್ದು ಸನ್ಸ್ಕ್ರೀನು ಮಾಯ್ಶ್ಚರೈಸರು ಅದನ್ನು ಅಪ್ಲೈ ಮಾಡ್ಕೊಳ್ತೀನಿ. ದೇಗ ಇದು ಲಿಪ್ ಬಾಮು, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ನಮ್ಮದೇನಾದರೂ ಲಿಪ್ಪು ಕಪ್ಪಿದೆ, ಪಿಗ್ಮೆಂಟೇಷನ್ ಇದೆ ಅಂದರೆ ರೆಗ್ಯುಲರಾಗಿ ಅಪ್ಲೈ ಮಾಡ್ಕೋಬೋದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಾನು ಆಲ್ಮೋಸ್ಟು ಜಾಸ್ತಿ ಇದನ್ನೇ ಬಳಸೋದು, ನಂಗೆ ತುಂಬ ಇಷ್ಟ. ಮಿಡ್ ನೈಟ್ ಅವ್ರದ್ದು ಕಾಜಲ್ ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ಕಲರ್ ಬಾರ್ ಅವ್ರದ್ದು ಲಿಫ್ಟಿಕ್ಕು ಬಿಟ್ರೋಟ್ ಕಲರು. ಸೊ ಇಷ್ಟೇ ನಾನು ಯೂಸ್ ಮಾಡೋವಂಥದ್ದು, ನನ್ನ ಹತ್ರ ಇರುವಂಥದ್ದು. ಸೊ ಪೌಡ್ರು ಫೌಂಡೇಶನ್ ಆ ಥರ ಏನೂ ಹಾಕ್ಕೊಳ್ಳಲ್ಲ, ನಂಗೆ ಗೆಡ್ಡೆಗೆ ಬರುತ್ತೆ. ಹಾಗಾಗಿ ಏನು ಈ ಸೀರೆ ಅಮ್ಮ ತಮ್ಮನ ಮದುವೆಯಲ್ಲಿ 3 ಜನ ಅಕ್ಕ ತಂಗಿಯರು ಒಂದೇ ಪ್ಯಾಟರ್ನ್ ಇರುವಂಥ ಸೀರೆಗಳನ್ನು ತೊಗೊಂಡಿದ್ರು, ಅವರು ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿ. ಸೊ ಒಬ್ಬರು ಗ್ರೀನು, ಒಬ್ಬರು ಮೆರೂನು, ಒಬ್ಬರು ಬ್ಲೂ ತೊಗೊಂಡಿದ್ರು. ಈ ಬ್ಲೂ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನನಗೆ. ಆ ಕಲರ್ ಕಾಂಬಿನೇಷನ್ ಹಾಗಿತ್ತು. ಅಮ್ಮಗೆ ಫಂಕ್ಷನ್ ಕೂಡ ಮಾಡೋಕ್ಕೆ ಕೊಟ್ಟಿಲ್ಲ ನಾನು, ನಂಗೆ ಬೇಕು ಅಂತ ಹೇಳಿ ಇಸ್ಕೊಂಡಿರುವಂಥ ಸೀರೆ ಇದು. ಇದು ಹಾಕೊಂಡ್ಮೇಲೆ ಸುಮಾರು ಜನ ಕೇಳಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ಲ ಕಲರ್ ಕಾಂಬಿನೇಷನ್ ಅಂತ ಹೇಳಿ. ಅಷ್ಟೇ ಸಾಫ್ಟಾಗಿದೆ, ಸಿಕ್ಕಾಪಟ್ಟೆ ನೆನಪಾಗ್ತಾಯಿತ್ತು. ಹಾಗಾಗಿನೇ ಇವತ್ತು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದ್ದೆ. ಇನ್ನು ಹಾಫ್ ಡೇ ಆಗಿರೋದ್ರಿಂದ ಮಕ್ಕಳು ಸ್ಕೂಲಿಂದ ಬಂದರು. ವೈಶು ಬಂದ ತಕ್ಷಣವೇ ಡಲ್ಲಾಗಿದ್ದು, ಅಂದರೆ ಅವರು ಬಂದ ತಕ್ಷಣ ಸ್ಕೂಲಲ್ಲಿ ಏನು ನಡೀತು ಅದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅವಳು ಯಾಕೋ ಒಂಥರ ಸಪ್ಪೆ ಇದ್ಲು, ಜಾಸ್ತಿ ಬಿಸಿಲಿದೆ ಹಾಗಾಗಿ ಆಟ ಆಡಿದ್ದಾರೆ, PE ಎಲ್ಲ ಇತ್ತು ಅಂತ. ಸೊ ಅದಕ್ಕೇನಾದರೂ ಹಾಗೆ ಡಲ್ ಇದ್ದಾಳೆ ಅಂದ್ಕೊಂಡೆ ನಾನು. ಅವಳು ಬಂದ ತಕ್ಷಣ ಮಲ್ಕೊಂಡು ಇಲ್ಲ ಹೊಟ್ಟೆಲ್ಲ ಒಂಥರ ಆಗ್ತಿದೆ ಅಂತ ಹೇಳಿದ್ಲು, ಹೊಟ್ಟೆ ನೋವೆಲ್ಲ ಬಂದಂಗೆ ಆಗ್ತಿದೆ ನನಗೆ ಅಂತ ಹೇಳಿ. ನನಗೆ ಭಯ ಆಗೋಯ್ತು, ಏನೂ ಕೊಟ್ಟಿಲ್ಲ. ಬೆಳಗ್ಗೆ ನಾನು ಪಡ್ಡು ಚಟ್ನಿ ಕೊಟ್ಟಿದ್ದೀನಿ, ಅದಾದಮೇಲೆ ಸ್ವೀಟ್ ಕಾರ್ನ್ನ ಬಾಯ್ಲ್ ಮಾಡಿ ಕೊಟ್ಟಿದ್ದೆ. ಸೊ ಕೈ ತೊಳ್ಕೊಳ್ಳಾರ್ದೆ ತಿಂದಿರ್ತಾರೆ, ಅಥವಾ ಫ್ರೆಂಡ್ಸ್ದೆಲ್ಲ ಏನೇನೋ ಶೇರ್ ಮಾಡ್ಕೊಂಡಿರ್ತಾರೆ. ಬಿಸಿಲಲ್ಲಿ ಕೂಡ ಆಟ ಆಡಿದಾಗ ಕೆಲವೊಂದು ಸರಿ ಹಿಂಗೆ ಆಗ್ತಾ ಇರತ್ತೆ. ಅದಕ್ಕೆ ನಾನು ಸ್ವಲ್ಪ ಅಜ್ವಾನ 1 ಗ್ಲಾಸ್ ಬಿಸಿನೀರು ಕೊಟ್ಟೆ ಅಷ್ಟೇ. ಒಂದು 5 ನಿಮಿಷ ಆದ ತಕ್ಷಣ ಫುಲ್ಲು ವಾಮಿಟ್ ಆಗಿಬಿಡುತ್ತೆ ಅವಳಿಗೆ. ಅದಾದಮೇಲೆ ರಿಲೀಫ್ ಆಯಿತು. ಸೊ ಯಾವಾಗೆ ಮಕ್ಕಳಿಗೆ ಜಾಸ್ತಿ ಹೊಟ್ಟೆ ನೋವಾಗ್ತಿದೆ ಅಂದಾಗ ಅಜ್ವಾನ ಮತ್ತು ಸ್ವಲ್ಪ ನೀರನ್ನು ಕೊಟ್ಬಿಟ್ರೆ ಹೊಟ್ಟೆಯಲ್ಲಿ ಅದು ಡೈಜೆಷನ್ ಆಗದೆ ಇರೋದೆಲ್ಲ ಹೊರಗಡೆ ಬರುತ್ತೆ. ಇವಾಗ ಆರಾಮಾಯಿತು ಅಂತ ಹೇಳಿ ಅವಳು ರೆಸ್ಟ್ ಮಾಡ್ತಿದ್ದಾಳೆ. ಎಂಥ ಮಳೆ ನಿಜವಾಗ್ಲೂ. ಸೊ ಎಲ್ಲ ಗಿಡಗಳನ್ನು ಮಳೆ ನೀರಿಗೆ ಇಡ್ತಿದ್ದೀನಿ. ಮಳೆ ನೀರು ಬಿದ್ದರೆ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗಾಗಿ ಸುಮ್ಮನೆ ಬರೀ ನೀರು ಸುರಿತಿದೆ ನಾನ್ ಸ್ಟಾಪ್ ಆಗಿ, ಒಂದು ಸ್ವಲ್ಪ ಕೂಡ ಗಾಳಿ ಇಲ್ಲ. ಗಾಳಿ ಇತ್ತು ಅಂದರೆ ಆಲ್ರೆಡಿ ನೀರೆಲ್ಲ ಒಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಂಥದ್ದು ಇಲ್ಲ, ಒಂದು ಎಲೆ ಕೂಡ ಅಳ್ಳಾಡ್ತಿಲ್ಲ, ಅಷ್ಟೊಂದು ಮಳೆ ಬರ್ತಿದೆ ನಾನ್ ಸ್ಟಾಪ್ ಆಗಿ. ಸಂಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಶೇಂಗಾ ತೊಗೊಂಬಂದಿದ್ರು, ಎಲ್ಲರೂ ಹೊಡಿತಾ ಕೂತಿದ್ದೀವಿ. ವೈಶು ನಿನ್ನೆ ಆರಾಮಿಲ್ಲ ಅಂತ ಹೇಳಿ ಬೇಗನೆ ಮಲ್ಕೊಂಡಿದ್ದು. ಸೊ ಇಬ್ಬರು ಬೆಳಗ್ಗೆ ಬೇಗ ಎದ್ದು ಆಲ್ರೆಡಿ ಫ್ರೆಶ್ ಅಪ್ ಆಗಿದ್ದಾರೆ. ಆದಷ್ಟು ಮಕ್ಕಳ ಮೈಂಡಲ್ಲಿ ಪಾಸಿಟಿವ್ ಆಗಿನೇ ಹೇಳಿ, ಏನೂ ಆಗಲ್ಲ, ಫುಡ್ ಇನ್ಫೆಕ್ಷನ್ ಆಗಿರುತ್ತೆ ಅಥವಾ ಸರಿಯಾಗಿ ನೀರು ಕುಡ್ದಿರಲ್ಲ, ಬಿಸಿಲಲ್ಲಿ ಆಡಿರೋದ್ರಿಂದ ಹಿಂಗೆ ಆಗಿರುತ್ತೆ ಅಂತ ಹೇಳಿ. ಯಾಕಂದರೆ ಅವರು ಭಯ ಪಟ್ಕೊಳ್ಳೋದಲ್ಲದೆ ನಮ್ಮನ್ನು ಭಯ ಪಡಿಸ್ತಾರೆ. ಇನ್ನೂ ಏನಾಯಿತು ಅಂತ ಹೇಳಿ ಅಷ್ಟಕ್ಕೆ ನಾವು ಹಾಸ್ಪಿಟ್ಲಿಗೆ ಕೂಡ ಹೋಗಬೇಕಾಗತ್ತೆ. ಸೊ ಆದಷ್ಟು ಧೈರ್ಯ ಹೇಳಿ ಅದಕ್ಕೆ ಅಜ್ವಾನ, ಬಿಸಿನೀರು ಈ ಥರದ್ದು ಕೊಟ್ಟಾಗ ಖಂಡಿತ ರಿಲೀಫ್ ಆಗುತ್ತೆ. ಅವ್ರಿಗೂ ಕೂಡ ನಂಬಿಕೆ ಬರುತ್ತೆ, ಓ ಮೇ ಬಿ ಡೈಜೆಷನ್ ಆಗಿಲ್ಲ ಹಂಗಾಗಿ ಈ ಥರ ಆಯ್ತೇನೋ ಅಂತ ಹೇಳಿ.
ಒಬ್ಬರೇ ನಾವು ಶೇಂಗಾ ಬಿಡಿಸ್ತೀವಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ನಾನು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ಮೇಲೆ ಮಧ್ಯಾಹ್ನ ಟೈಮಲ್ಲಿ ಕ್ಲೀನ್ ಮಾಡ್ಕೊಳ್ತಿದ್ದೆ. ಇವತ್ತು ಭಾಳ ಬೇಗ ಆಗೋಯ್ತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡ್ವಿ. ಒಂದು ವಾರದವರೆಗೂ ಆರಾಮಾಗಿ ಮಕ್ಕಳ ಸ್ನ್ಯಾಕ್ಸಿಗೆ ಸಲಾಡ್ನ ಮಾಡಿಕೊಡ್ಬೋದು. ಜಾಸ್ತಿನೇ ಕೊಡ್ತಾ ಇರ್ತೀನಿ ನಾನು. ವೈಶು ಬುಕ್ಕು ವೈಬೋನ್ ಬುಕ್ಕು ಜೋಡಿಸ್ಕೊಂಬಿಡೋಣ ಅಂತ ಹೇಳಿ ತೊಗೊಂಡು ಬಂದಾಗಿಂದ ಬಾಕ್ಸಲ್ಲಿ ಹಾಗೆ ಬಿಟ್ಟಿದ್ದೆ. ಅಂದರೆ 1-2 ತೊಗೊಂಡು ಹೋಗ್ತಾ ಇದ್ರು ಅಷ್ಟೇ. ಇವಾಗ ಟೈಮ್ ಟೇಬಲ್ ಹಾಕ್ತಿದ್ದಾರೆ. ಸೊ ಎಲ್ಲನೂ ಅದರ ಪ್ರಕಾರ ತೊಗೊಂಡು ಹೋಗ್ತಾರೆ. ಇನ್ಮೇಲೆ ವೈಶುದೊಂದು ರ್ಯಾಕು ವೈಭವನೊಂದು ರ್ಯಾಕ್ ಮಾಡೋಣ ಅಂತ ಹೇಳಿ ನಾನು ಈ ಟೇಬಲ್ನ ತೊಗೊಂಡು ಬಂದಮೇಲೆ ಒಂದು 2-3 ಸರಿನಾದರೂ ಕ್ಲೀನ್ ಮಾಡಿದ್ದೀನಿ. ಸೊ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ, ಅವ್ರು ಗಲೀಜು ಮಾಡ್ತಾನೆ ಇರ್ತಾರೆ. ಇಟ್ಟಿರೋ ಜಾಗದಲ್ಲಿ ಒಂದು ವಸ್ತು ಇರಲ್ಲ, ಅದನ್ನು ತೆಗೆದು ಬೇರೆ ಎಲ್ಲೋ ಇಟ್ಬಿಟ್ಟಿರ್ತಾರೆ. ಸೊ ವೈಶುನ ಕರ್ಕೊಂಡು ಕ್ಲೀನಿಂಗ್ ಮಾಡ್ಕೊಳ್ತಿದ್ದೀನಿ. ವೈಶುಗೆ ಎಷ್ಟು ಪೆನ್ನು ಪೆನ್ಸಿಲಿಂದ ಹುಚ್ಚಿದೆ ಅಂದರೆ ಅವು ಚೆನ್ನಾಗಿದ್ದಾವಂದರೆ ಅವನು ಇಷ್ಟಪಟ್ಟು ತೊಗೊತಿರ್ತಾಳೆ. ಆಮೇಲೆ ಅದನ್ನು ಚೇಂಜ್ ಮಾಡ್ತಾನೆ ಇರ್ತಾಳೆ. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಹೇಳಿ ಬಹಳ ಕ್ರೇಜ್ ಇದೆ ಆಕೆಗೆ ಪೆನ್ನಿಂದು ಪೆನ್ಸಿಲಿಂದು ಮಾತ್ರ. ಸೊ ಎಷ್ಟೊಂದೆಲ್ಲ ಚೇಂಜ್ ಮಾಡ್ತಾನೆ ಇರ್ತಾಳೆ. ನಾನು ಎಲ್ಲನೂ ಒಂದೇ ಕಡೆ ನೀಟಾಗಿ ಜೋಡಿಸಿಟ್ಟಿರ್ತೀನಿ ಆಲ್ರೆಡಿ. ಮತ್ತೆ ಅದನ್ನು ಆ ಕಡೆ ಈ ಕಡೆ ಮಾಡಿ ತೊಗೊಂಡು ಮೇಲೆ ಕೆಳಗಡೆ ಎಲ್ಲ ಮಾಡಿಟ್ಬಿಟ್ಟಿರ್ತಾಳೆ. ಇನ್ನು ಇದೆಲ್ಲ ಓಲ್ಡ್ ID ಕಾರ್ಡ್ ಹಾಗೆ ಇಟ್ಕೊಂಡಿದ್ದೀನಿ ನಾನು. ಸೊ ಬಾಕ್ಸಲ್ಲಿರೋದೆಲ್ಲ ಟೇಬಲ್ಗೆ ಶಿಫ್ಟ್ ಮಾಡಿದ್ದಾಯಿತು. ಫೈನಲಿ ವೈಭವನದೊಂದು ರ್ಯಾಕು ವೈಶುದೊಂದು ರ್ಯಾಕು ಮಾಡಿದ್ದೀನಿ. ರೆಗ್ಯುಲರಾಗಿ ಏನು ಟೈಮ್ ಟೇಬಲ್ ಇರುತ್ತೆ ಅದರ ಪ್ರಕಾರ ಅವರು ತೊಗೊಂಡು ಇಟ್ಕೊಂಡು ಹೋಗ್ತಾರೆ ಅಂತ ಹೇಳಿ ಕೆಳಗಡೆ ಎಲ್ಲ ಯಂಗ್ ವರ್ಲ್ಡ್ ಪೇಪರು ಆಮೇಲೆ ಸ್ಟೋರಿ ಬುಕ್ಸ್ನೆಲ್ಲ ಇಟ್ಟಿದ್ದೀನಿ. ಇನ್ನು ಈ ಕಡೆ ಹೊಸ ಸಾಕ್ಸ್ ಎಲ್ಲ ಇದೆ. ಸೊ ಅದನ್ನು ಇಟ್ಟಿದ್ದೀನಿ. ಕೆಳಗಡೆ ಬಂದು ಮಕ್ಕಳು ಆಟ ಆಡುವಂಥ ಥಿಂಗ್ಸ್ ಇದೆ, ಅದನ್ನು ಸ್ಟೋರ್ ಮಾಡಿದ್ದೀನಿ. ಫೈನಲಿ ಈ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಏನು ಆಯಿಲೆಲ್ಲ ಖಾಲಿಯಾಗಿತ್ತು, ಅದನ್ನೆಲ್ಲ ಹಾಕೋಣ ಅಂತ ಹೇಳಿ ಸಂಡೇ ಅಂದರೆ ಒಂದಿಷ್ಟು ಕ್ಲೀನಿಂಗ್ ಮಾಡ್ಕೊಳ್ತೀನಿ. ಇವತ್ತು ಈ ಆಯಿಲ್ ಬಾಟಲ್ನೆಲ್ಲ ತೊಳ್ಕೊಳ್ಳೋದು ಆಮೇಲೆ ಸ್ವಲ್ಪ ಟೈಲ್ಸ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ನಾನು. ಯಾಕಂದರೆ ಅಡುಗೆ ಮಾಡೋ ಟೈಮಲ್ಲಿ ಎಣ್ಣೆ ಎಲ್ಲ ಸಿಡಿದಿರುತ್ತೆ. ಈ ಆಯಿಲ್ ಬಾಟಲ್ ನಾವು ಆವಾಗವಾಗ ಮುಟ್ಟಿರ್ತೀವಿ, ಕೈ ಕ್ಲೀನಾಗಿ ತೊಳ್ಕೊಂಡಿರಲ್ಲ. ಸೊ ಒಂದು ಸರಿ ಕ್ಲೀನಾಗಿ ಎಣ್ಣೆ ಎಲ್ಲ ಖಾಲಿ ಆದಮೇಲೆ ತೊಳೆದು ಒರೆಸಿ ಇಟ್ಕೊಂಡ್ಬಿಟ್ರೆ ತುಂಬ ನೀಟಾಗಿ ಕಾಣಿಸುತ್ತೆ. ಅಡುಗೆ ಮನೆಗೆ ಎಷ್ಟು ನೀಟಾಗಿ ಇಟ್ಕೊಳ್ತೀವೋ ಸೊ ಅಡುಗೆ ಮಾಡೋದಕ್ಕೆ ಅಷ್ಟೇ ಮನಸ್ಸು ಬರುತ್ತೆ, ಒಂಥರ ಖುಷಿ ಅನಿಸುತ್ತೆ. ಹಾಗಾಗಿ ಫೈನಲಿ ಇವತ್ತು ಸ್ಯಾಂಡ್ವಿಚ್ ಮಾಡೋಣ ಅಂತ ಹೇಳಿ ಪ್ರತಿಯೊಂದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಕೆಲವೊಂದಿಷ್ಟು ವೀಡಿಯೋಗಳನ್ನು ನೋಡಿ ಸೊ ಹೆಂಗೆ ಬರುತ್ತೋ ಏನು ಅಂತ ಭಯದಲ್ಲಿನೇ ನಾನು ಸ್ಟಾರ್ಟ್ ಮಾಡಿದ್ದು ಸ್ಯಾಂಡ್ವಿಚ್ ಮಾಡೋದಕ್ಕೆ. ಯಾಕಂದರೆ ಫಸ್ಟ್ ಟೈಮು ಸ್ಯಾಂಡ್ವಿಚ್ ಮೇಕರ್ ಎಲ್ಲ ಇದೆ ನನ್ನ ಹತ್ರ. ಅಂದರೆ ಒಂದು 3-4 ವರ್ಷದ ಕೆಳಗಡೆನೇ ತೊಗೊಂಡಿದ್ದೀನಿ. ಬಟ್ ಅವಾಗೆಲ್ಲ ಹೆಂಗೆ ಮಾಡ್ತಿದ್ದೆ ಸ್ಯಾಂಡ್ವಿಚ್ ಅಂದರೆ ಬ್ರೆಡ್ಡು ಅದಕ್ಕೆ ತುಪ್ಪ ಹಾಕಿ ಮೇಲೆ ಕಡಲೆ ಪುಡಿನೆಲ್ಲ ಹಾಕಿ ರೋಸ್ಟ್ ಮಾಡ್ಕೊಂಡು ತಿನ್ನೋದಷ್ಟೇ. ಅದು ಎಷ್ಟು ಟೇಸ್ಟಿ ಆಗಿರೋದು. ಬಟ್ ಫಸ್ಟ್ ಟೈಮು ಸ್ಯಾಂಡ್ವಿಚನ್ನ ಟ್ರೈ ಮಾಡ್ತಿದ್ದೀನಿ. ಸೊ ನನಗೆ ಕೆಲವೊಂದು ಸರಿ ಇದೆಲ್ಲ ಸಣ್ಣ ಮಕ್ಕಳು ಕೂಡ ಸ್ಕೂಲಿಗೆ ಹೋಗೋ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳೆಲ್ಲ ಮಾಡ್ತಾರೆ, ಅಷ್ಟೊಂದು ಈಸಿ. ಆದರೆ ನಾನು ಒಂದು ಸರಿನೂ ಮಾಡೇ ಇಲ್ಲ. ಇದಕ್ಕೆ ಬೆಣ್ಣೆ ಎಲ್ಲ ಬೇಕಾಗತ್ತೆ. ಆಮೇಲೆ ವೈಟ್ ಕಲರ್ ಕ್ರೀಮ್ ಏನೋ ಹಾಕ್ತಾರೆ ಇದಕ್ಕೆ, ಅದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ನಿಜವಾಗ್ಲೂ. ಸೊ ನಾನು ಮನೆಯಲ್ಲಿರುವಂಥ ಗಟ್ಟಿ ಮೊಸರನ್ನ ಹಾಕಿ ಮಾಡಿದ್ದು ಎಕ್ಸ್ಟ್ರಾಡಿನರಿಯಾಗಿ ಬಂದಿತ್ತು ನಿಜವಾಗ್ಲೂ. ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟು. ಚಿಲ್ಲಿ ಫ್ಲೆಕ್ಸ್ ಅಂತೆ ಅದಂತೆ ಇದಂತೆ ಏನೇನೋ ಹಾಕ್ತಾರೆ, ಬಟ್ ಏನೂ ಹಾಕದೆ ಕೂಡ ತುಂಬ ಚೆನ್ನಾಗಿನೇ ಬಂದಿತ್ತು. ಸ್ವಲ್ಪ ತುಪ್ಪನ ಹಾಕಿ ನಾನಿಲ್ಲಿ ಬ್ರೆಡ್ಡನ್ನು ರೋಸ್ಟ್ ಮಾಡ್ತಿದ್ದೀನಿ. ನಿಜವಾಗ್ಲೂ ತುಂಬ ಪರ್ಫೆಕ್ಟ್ ಆಗಿನೇ ಬಂದಿದೆ. ಸೊ ಮಕ್ಕಳು ಇಷ್ಟಪಟ್ಟಿದ್ದನ್ನು ಇಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಟ್ರೈ ಮಾಡಿ ನಾನು
ನೋ ಬೆಣ್ಣೆ ನೋ ಸಾಸ್, ತುಂಬ ಚೆನ್ನಾಗಿ ಬಂದಿದೆ. ಖಂಡಿತ ನೆಕ್ಸ್ಟ್ ಟೈಮ್ ಮಾಡಿದಾಗ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಟೇಸ್ಟ್ ಅಂತೂ ಅಷ್ಟೊಂದು ಚೆನ್ನಾಗಿತ್ತು ನಿಜವಾಗ್ಲೂ. ಹಣ್ಣೆಲ್ಲ ಖಾಲಿ ಆಗಿತ್ತು, ಹಾಗಾಗಿ ಹಸ್ಬೆಂಡ್ ಬರ್ತಾ ಒಂದಿಷ್ಟು ಆ್ಯಪಲ್ಲು ಮತ್ತು ದಾಳಿಂಬೆ ಹಣ್ಣು ಆಮೇಲೆ ಆರೆಂಜು ಅದೆಲ್ಲ ತೊಗೊಂಡು ಬಂದಿದ್ದರು. ಅದ್ರ ಜೊತೆಗೆ ಸ್ವಲ್ಪ ಪಪಾಯ ಕೂಡ ತೊಗೊಂಡು ಬಂದಿದ್ದಾರೆ. ಇನ್ಮೇಲೆ ಕ್ಲೈಮೇಟ್ ಎಲ್ಲ ಚೇಂಜ್ ಆಗೋಯಿತು. ಸೊ ಆ ಕ್ಲೈಮೇಟಿಗೆ ತಕ್ಕಂಗೆ ಹಣ್ಣುಗಳನ್ನು ತಿಂದರೆ ತುಂಬ ಒಳ್ಳೆಯದು. ಪಪ್ಪಾಯ ಹಣ್ಣು ಯಾವಾಗಲೂ ತಿನ್ನಬೇಕು ಅಂತ ಹೇಳ್ತಾರೆ. ಬೇಸಿಗೆಯಲ್ಲ ತಿನ್ನೋದಕ್ಕೆ ಸ್ವಲ್ಪ ಅದು ಕಷ್ಟ ಆಗುತ್ತೆ, ಹೀಟ್ ಆಗಿರೋದ್ರಿಂದ. ಇವಾಗ ಹೊಸ ಮಳೆ, ಕೆಮ್ಮು, ನೆಗಡಿ ಅನ್ನೋದು ಬಂದೇ ಬರುತ್ತೆ. ಹಾಗಾಗಿ ಬೆಳಗಿನ ಟೈಮಲ್ಲಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಸ್ವಲ್ಪ ಕಾಯಿ ಇರೋದ್ರಿಂದ ನಾನು ಅದನ್ನು ಪೇಪರಲ್ಲಿ ಸುತ್ತಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಇನ್ನು ತೊಗೊಂಡು ಬಂದಿರುವಂಥ ಹಣ್ಣುಗಳನ್ನೆಲ್ಲ ತೊಳೆದು ಎತ್ತಿಟ್ಬಿಟ್ಟು ಸೊ ವೈಭವ್ಗೆ ಸ್ವಲ್ಪ ಬರೆಸ್ತಾ ಕೂತಿದ್ದೀನಿ. ವೈಶು ಏನೋ ಹೇಳಿದರೆ ಬರೀತಾಳೆ. ವೈಭವ್ನ ಬರೆಸೋದು ಅಷ್ಟು ಈಸಿ ಅಲ್ವೇ ಅಲ್ಲ. ನಿನ್ನೆ ಕೇಳಿದರೆ ನಾಳೆ ಅಂತ ಹೇಳ್ತಿದ್ದ, ಇವತ್ತು ಕೇಳಿದರೆ ಸಾಯಂಕಾಲ ನೈಟು ಅಂತ ಹೇಳ್ತಾನೆ. ಸೊ ಏನೋ ಒಂದು ಟಾಪಿಕ್ ತೊಗೊಂಡು ಮಾತಾಡ್ತಾ ಕೂತ್ಬಿಡ್ತಾನೆ. ಬರೆಯೋದು ಬೇಡ, ಬರೀ ನಗೋದು, ಜೋಕ್ ಮಾಡೋದು, ಅದರಲ್ಲಿನೇ ಆಟ ಆಡೋದ್ರಲ್ಲಿನೇ ಟೈಮ್ ಕಳೀತಾನೆ. ಪೆನ್ನಿಂದ ಬರಬೇಕಿಲ್ಲ. ವೈಭವ್ ಬರೆದಿರೋದ್ರಕ್ಕಿಂತ ಡ್ರಾಯಿಂಗ್ ಮಾಡಿರೋದೇ ಜಾಸ್ತಿ ಪೇಪರಲ್ಲಿ. ಅನ್ಕಂಡು ಬರಿಬೇಕು. ಅವಾಗ ನಕ್ಕಿನಿ ನೋಡಿ ನೀನು ನಾವು ಹೋಗಿದ್ವಲ್ಲ ಅಲ್ಲಿ ವಿಂಟರಾಗ ಹೋಗು ಗ್ರೀನ್ ಇರ್ತೈತೆ, ಸಮ್ಮರಾಗ ಹೋಗು ಗ್ರೀನ್ ಇರ್ತೈತೆ, ರೇನಾಗ ಹೋಗು ಗ್ರೀನ್ ಇರ್ತೈತೆ. ಯಾಕ ಗೊತ್ತಿಲ್ಲ. ಅದು ಎವರ್ ಗ್ರೀನ್ ಫಾರೆಸ್ಟ್. ಅದಕ್ಕೆ ಅದು ಗಾರ್ಡ್ಸ್ ಅಂತ ಇರ್ತಾರ. ಎವರ್ ಗ್ರೀನ್ ಫಾರೆಸ್ಟ್.